ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋ ಮಾತ್ರ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಪ್ರೋಮೋ ರಿವ್ಯೂ ಮಾಡೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋ ಏನಂತ ನೋಡ್ಕೊಳ್ಳೋಣ. ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಾಲು ಅಣ್ಣ ಆಲ್ರೆಡಿ ಒಂದು ಹೊಸ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಆಕ್ಚುಲಿ ಇದು ಕ್ರೇಜಿ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಆಂಡ್ರ್ಯೂ ರಸಲ್ ನ ನೆಕ್ಸ್ಟ್ ವರ್ಷನ್ ತರ ಕಾಣಿಸ್ತಾ ಇದಾರೆ. ಸೊ ಆಕ್ಚುಲಿ ಬಿಗ್ ಬಾಸ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಆಕ್ಟಿವಿಟಿ ಟಾಸ್ಕ್ ನ ಕೊಡ್ತಾ ಇದಾರೆ, ಕ್ಯಾಪ್ಟನ್ಸಿ ಓಟಿಕೆ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಐ ಥಿಂಕ್ ಬಜಾರ್ನ ಯಾರು ಫಸ್ಟ್ ಹೋಗಿ ಹೊಡಿತಾರೋ ಅವರು ಆಕ್ಚುಲಿ ವಿನ್ ಆಗ್ತಾರೆ ಟಾಸ್ಕ್ ಅಲ್ಲಿ. ಸೊ ಆಕ್ಚುಲಿ ನಿನ್ನೆ ಗೊತ್ತಿರೋ ಹಾಗೆ ನಿನ್ನೆ ಎಲ್ಲರೂ ಕೂಡ ಲೈಕ್ ಆಲ್ಮೋಸ್ಟ್ ರಜತ್ ಅವರು ಕೂಡ ರಜತ್ ತಂಡನೇ ಗೆದ್ದಿದೆ ಆಕ್ಚುಲಿ ಎರಡು ಟಾಸ್ಕ್ ಗಳು. ಒಂದು ಟಾಸ್ಕ್ ಅಲ್ಲಿ ಟ್ಯಾಟೂ ಹಾಕೊಂಡಿರೋದು ಅಂಡ್ ಇನ್ನೊಂದು ಆಕ್ಚುಲಿ ಸೊ ಇಲ್ಲಿ ಕಲರ್ ಹಾಕೊಳ್ಳೋದು ಕಾವ್ಯ ಅವರು. ಸೊ ಅದನ್ನ ಆಮೇಲೆ ಮಾತಾಡುವ. ಸೊ ಇವತ್ತಿನ ಪ್ರೋಮೋದಲ್ಲಿ ಆಕ್ಚುಲಿ ಇರೋದೇನಪ್ಪಾ ಅಂತಂದ್ರೆ ಆಕ್ಚುಲಿ ಸೊ ಇದರಲ್ಲಿ ರಜತ್ಗಿಂತ ಮುಂಚೆ ಅಶ್ವಿನಿ ಮೇಡಮ್ ಅವರು ಹೋಗಿ ಹೊಡಿತಾರೆ. ಆಕ್ಚುಲಿ ಅಲ್ಲಿ ಟಾಸ್ಕ್ ಏನಪ್ಪಾ ಇತ್ತು ಅಂದ್ರೆ ಈ ಒಂದು ಸೆಂಟರ್ ಅದೇ ರಸಲ್ ತರ ಒಂದು ಆಂಡ್ರ್ಯೂ ರಸಲ್ ಕಟಿಂಗ್ ತರ ಹೇರ್ ಸ್ಟೈಲ್ ಮಾಡ್ಬೇಕಾಗಿರುತ್ತೆ. ಸೊ ಐ ಥಿಂಕ್ ಫುಲ್ ಸೈಡ್ ಫುಲ್ ಕಂಪ್ಲೀಟ್ ಶೇವ್ ಮಾಡ್ಕೊಂಡು. ಸೊ ಆಕ್ಚುಲಿ ಇದನ್ನ ಅಶ್ವಿನಿ ಅವ್ರು ತಂಡ ಗೆದ್ದಿರೋದ್ರಿಂದ ಯಾರು ಮಾಡ್ತೀರಾ ಅಂತ ಕೇಳಿದಾಗ ಲೈಕ್ ಮಾಲು ಅಣ್ಣ ನಾನ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ, ನಾನೇ ಮಾಡ್ತೀನಿ ಅಂತ. ಸೊ ಮಾಲು ಅಣ್ಣ ಆಕ್ಚುಲಿ ಮಾಡೋ ಅವ್ರಿಗೆ ಸೊ ಇಲ್ಲಿ ಹೇರ್ ಸ್ಟೈಲ್ ಮಾಡ್ತಾರಂತ ಹೇರ್ ಸ್ಟೈಲಿಸ್ಟ್ ಯಾರಪ್ಪ ಅಂತಂದ್ರೆ ಇಲ್ಲಿ ರಜತ್ ಅವರು. ಸೊ ರಜತ್ ಅವ್ರು ಹೇರ್ ಸ್ಟೈಲ್ ಮಾಡ್ತಾ ಇರ್ತಾರೆ. ಅವಾಗ ಪಾಪ ಗಿಲ್ಲಿ ಟಾಂಗ್ ಕೊಡ್ತಾ ಇರ್ತಾರೆ. ಮಾಲು ಅಣ್ಣ ಏನಾದ್ರು ಈ ಸ್ಟೈಲ್ ಮೊದಲೇ ಫೋಟೋ ಗೊತ್ತಾಗಿರೋ ದೇವ್ರಾಣಗೂ ಮಾಡ್ಸ್ಕೊತಿರ್ಲಿಲ್ಲ ಅಂತ ಇಲ್ಲಿ ಟಾಂಗ್ ಕೊಡ್ತಾರೆ. ಅಂಡ್ ಇನ್ನೊಂದು ಟಾಂಗ್ ಕೊಡ್ತಾ ಇರತ್ತಂದ್ರೆ ಧ್ರುವಂತ್ ಅವರು ಇದ್ರಲ್ಲ. ಸೊ ಧ್ರುವಂತ್ ಅವ್ರು ಅಂತ ಹೇಳಿದ ಈ ನಿಮ್ ಟೀಮಲ್ಲಿ ಇನ್ನೂ ಉದ್ದಕ್ಕೆ ಹೇರ್ ಲಾಂಗ್ ಹೇರ್ ಬಿಟ್ಕೊಂಡಿರೋ ಇನ್ನೂ ಕ್ಯಾಂಡಿಡೇಟ್ಸ್ ಇದ್ರಲ್ಲ, ಯಾಕೆ ಅವ್ರು ಮಾಡ್ಕೊಂಡ್ರೆ ನೀನ್ ಯಾಕೆ ಮಾಡ್ಸ್ಕೊತಿದ್ಯಾಣ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೋಸ್ಕರ ಈಗ ಹೇಳ್ತಾರೆ ಉರಿಸ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಉರ್ಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಇಲ್ಲಿ ಧ್ರುವಂತ್ ಹೇಳ್ತಾ ಇದಾರೆ. ಧ್ರುವಂತ ಇನ್ಮೇಲೆ ಬಿಡಲ್ಲ ಬಿಡಿ. ಆಕ್ಚುಲಿ ಅವರು ಧ್ರುವಂತ್ ಅವ್ರು ಬಂದು ಕೇಳ್ಕೊಳ್ತಾರೆ, ಗಿಲ್ಲಿ ಪ್ಲೀಸ್ ನನ್ನ ಹೆಸರು ತಗೊಳ್ಬೇಡ ಅಪ್ಪ, ನನಗೆ ನೋಡಿ ಆಚೆಗಳು ಒಳ್ಳೆ ಹೆಸರಿದೆ ನನಗೆ, ದಯವಿಟ್ಟು ಇಲ್ಲಿ ತಗೊಂಬೇಡ ಅಂತ ಹೇಳ್ತಾರೆ. ಇವ್ರು ಏನ್ ಮಾಡ್ತಾರೆ, ಸರಿ ಅಣ್ಣ ಆಯ್ತು ಬಿಡೋಣ ಓಲ್ ಇಪ್ತು ಬಿಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿರ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ನಾಮಿನೇಷನ್ ದಿನ ನಾನ್ ಗಿಲ್ಲಿ ಅಲ್ಲ ಅಂತ ಮತ್ತೆ ಗಿಲ್ಲಿಗೆ ಉರಿಸ್ತಾರೆ. ಈಗ ಉರ್ಕೊಂಡಿರೋ ಗಿಲ್ಲಿ ಬಿಡ್ತಾನ, ಇನ್ನೂ ಡಬಲ್ ಉರ್ಸಕ್ ಟ್ರೈ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾರ್ಮಲ್ ಆಗಿ ಉರಿಸ್ತಾ ಇರ್ತಾರೆ. ಏನೋ ಬಂದು ಕೇಳ್ಕೊಂಡಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾಗಿರ್ತಾರೆ. ಬಟ್ ಇವಾಗ ಇವ್ದು ಎಷ್ಟು ಡೈಲಾಗ್ ಇದೆಯಾ, ನಾನು ಮೊದಲೇ ಕುಣಿಯಕ್ ಫೇಮಸ್, ನೀನ್ ಅದರಲ್ಲಿ ಕಾಲಿಗೆ ಬೇರೆ ಗೆಜ್ಜೆ ಕಟ್ಬಿಟ್ಟಿದ್ಯಾ, ಇನ್ನೇನಿದ್ರು ಗಿಲ್ಕಿನೇ ಅಂತ ಹೇಳ್ತಾರಲ್ಲ, ಹಂಗೆ ಗಿಲ್ಲಿ ನಟ ಅವರು ಗಿಲ್ಕಿ ಆಡಿಸ್ತಾರೆ ಧ್ರುವಂತ್ ಅವ್ರಿಗೆ. ಆ ರೇಂಜಿಗೆ ಕ್ವಾಟ್ಲೆ ಕೊಡ್ತಾರೆ. ಅಂಡ್ ಆಕ್ಚುಲಿ ಇನ್ನೊಂದು ಹೇಳ್ತಾರೆ, ಮಾಲು ಅಣ್ಣ ಇನ್ಮೇಲೆ ಯಾರ ನಿನ್ಗೆ ಏನಾರು ಕಿರಿಕ್ ಮಾಡಕ್ ಬಂದ್ರೆ ಹಂಗೆ ಕೂದಲಲ್ಲೇ ಕುರುಪಾಕ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕ್ರೇಜಿ ಅಂತಾನೆ ಹೇಳ್ಬೋದು. ಆ ರೀತಿನೇ ಅವ್ರದ್ದು ಆಕ್ಚುಲಿ ಹೇರ್ ಸ್ಟೈಲ್ ಮಾಡಿ ಕಾಣಿಸ್ತಾ ಇದೆ. ಆಕ್ಚುಲಿ ಇನ್ನೊಂದು ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಸೊ ನಮ್ಮ ಕಾವ್ಯ ಶೈವ ಅವರು ಫುಲ್ ಮುಖಕ್ಕೆಲ್ಲ ಒಂಥರ ಮೇಕಪ್ ಎಲ್ಲ ಮಾಡ್ಕೊಂಡು ಆ ಹೇರ್ ಸ್ಟೈಲ್ಗೂ ಅದಕ್ಕೂ ಪಕ್ಕ ಜೋಕರ್ ಹ್ಯಾರ್ಲಿಕ್ವಿನ್ ಕಾಣಿಸ್ತಾ ಇದೆ. ಬಟ್ ನಗು ಬರ್ತಾರೆ. ಅದೇ ಲೋ ಕ್ವಾಲಿಟಿ ಹ್ಯಾರ್ಲಿಕ್ವಿನ್ ತರ ಕಾಣಿಸ್ತಾರೆ. ಏನು ಆ ಲೆವೆಲ್ಗೆಲ್ಲ ಏನಿಲ್ಲ ಗರೋ ಆನೆಸ್ಟ್ ಹೇಳ್ಬೇಕು ಅಂದ್ರೆ. ಬಟ್ ಸ್ಟಿಲ್ ಹ್ಯಾಟ್ಸ್ ಆಫ್ ಟು ಡೆಡಿಕೇಶನ್. ಅದನ್ನೇ ಹಾಕೊಂಡು ಇನ್ನೂ ಓಡಾಡ್ತಾ ಇದಾರೆ. ರಘು ಅವರು ಕೂಡ ಮೇಕಪ್ ಮಾಡ್ತಾರೆ ಆಕ್ಚುಲಿ ಯಾರಿಗೆ, ಕಾವ್ಯ ಅವ್ರಿಗೆ. ಸೊ ನಿನ್ನೆ ಆಕ್ಚುಲಿ ಗೈಸ್ ಇನ್ನೊಂದು ಏನಪ್ಪ ಬ್ರೇಕಿಂಗ್ ನ್ಯೂಸ್ ಅಂತಂದ್ರೆ, ನಿನ್ನೆ ನಮ್ಮ ಗಿಲ್ಲಿ ಅವರು ಆ ಒಂದು ಪ್ಯಾಟ್ರ್ ಅದೇ ಏನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅದನ್ನ ಮುರಿದು ಹೇಳ್ತಾರೆ ಕಾವ್ಯ ಅವ್ರಿಗೆ. ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದು ಗೊತ್ತಾ, ನಾನು ಆಕ್ಚುಲಿ ಕೊಟ್ಟಿದ್ದು ಅಂತ ಹೇಳಿದಾಗ ನಂಗೆ ಗೊತ್ತಾಯ್ತು, ಡೌಟ್ ಹೊಡಿತಾ ಇತ್ತು ಅಂತಂದಾಗ, ಅಲ್ಲ ನೀನ್ ನನ್ನ ಮುಂದೆನೇ ಹೇಳ್ಬೇಕು ತಾನೆ, ನೀನು ನಾನೆಲ್ಲ ಮೇಲ್ಗಡೆ ಶೇರ್ ಕೇಸ್ ಮೇಲೆ ಕುತ್ಕೊಂಡು ಹತ್ತಿದ್ಯಾ ಅಂತ ಅನ್ಕೊಂಡೆ ಅಂತಂದ್ರೆ, ಯಾಕೆ ಬಂದ್ಬಿಡು ನಿನ್ ಮುಂದೆ ಹತ್ಬಿಡ್ತೀನಿ, ಮೊದಲೇ ನೀನ್ ಮೊಸಳೆ ಕಂಡಿರು ಅಂತ ಹೇಳ್ತಾ ಇದೆಯಾ ಅಂತೆಲ್ಲ ಹೇಳ್ತಾ ಇದ್ರು. ಆಕ್ಚುಲಿ ಅವನು ಆಮೇಲೆ ಇವರು ರಜತ್ ಅವರು ಅಲ್ಲೇ ಇರ್ತಾರೆ, ಬಡ್ಡಿ ಮಗ ಏನು ಒಳ್ಳೆ ಆಟ ಆಡ್ಬಿಟ್ಟ ಗೊತ್ತಾ, ಫುಲ್ ಒಂದು ಆಡ್ಬಿಟ್ಟ ವಿಲ ಅಂತ ಅನ್ಕೊಂಡು, ಅಣ್ಣ ನಾವು ಇವಳನ್ನ ನಾನು ಆಕ್ಚುಲಿ ಜಾಸ್ತಿ ಎಳಿಸ್ತಾ ಇರಲಿಲ್ಲ, ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡುವೆ, ನಾನು ಮುಂದೆನೆ ಹತ್ಬಿಟ್ಟಿದ್ರೆ ಅಂತಂದಾಗ ಅವ್ಳು ಹೇಳಿದ್ರು, ಈ ಬಾತ್ರೂಮ್ ವರೆಗೂ ಬರ್ತಾ ಇದ್ದಾನೆ, ನಾನು ಎಲ್ಲೆಲ್ಲಿ ಅವ್ರ ಮುಂದೆಗಡೆ ಅವ್ರ ಮುಂದೆ ಹತ್ಬಿಟ್ರೆ ನನಗೆ ಮೊದಲೇ ಮಸ್ಲೆ ಕಡಿದ ಅಂತ ಹೇಳ್ತಾರಲ್ಲ ಅಂತ ಅಷ್ಟೆಲ್ಲ ಕಾನ್ವರ್ಸೇಷನ್ ನಡೆಯುತ್ತೆ. ಫೈನಲಿ ಬ್ರೇಕ್ ಮಾಡ್ತಾರೆ. ಬಟ್ ಇದು ಬಿಗ್ ಬಾಸ್ ಮನೆ ಒಳಗಡೆ ಅನೌನ್ಸ್ಮೆಂಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅಂಡ್ ನೋಡುವಾಗ ಆಕ್ಚುಲಿ ಏನಂತಂದ್ರೆ ಒಂದ್ ಥಿಂಗ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಾಗ ಅದು ಕಂಪ್ಲೀಟ್ ಆಯ್ತು ಅಂತಂದ್ರೆ ಅದನ್ನ ಏನು ಹೇಳ್ಕೊಳ್ಬಹುದು. ಬಟ್ ಅದೇ ಏನೇ ಯಾಕೆ ಬೇಕು ಸುಮ್ಮನೆ ಅವ್ರು ಹೇಳೋವರೆಗೂ ಸುಮ್ಮನೆ ಇರೋಣ ಅಂತ ಮೇ ಬಿ ಅವರು ಇಬ್ರು ಸುಮ್ಮನೆ ಇದ್ದಾರೆ, ಅಶ್ವಿನಿ ಮ್ಯಾಮ್ ಅವರು ಮತ್ತೆ ಇವರು. ಅಂಡ್ ಗೈಸ್ ಆಕ್ಚುಲಿ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಿನ್ನೆ ಎಪಿಸೋಡ್ ಸ್ವಲ್ಪ ಬೋರಿಂಗ್ ಅಂತಾನೆ ಹೇಳ್ಬೋದು. ಯಾಕೋ ಬರ್ತಾ ರಾಯರ್ಕೋದೆ ಕತೆ ಆಯ್ತು ಅಂತ ನನಗೆ ಫಸ್ಟ್ ಡೇ ಮಾತ್ರ ಸೂಪರ್ ಎಕ್ಸೈಟೆಡ್ ಆಗಿ ಕೊಟ್ಟಿದ್ರು. 10 ಕೂಡ ವೋಟಿಂಗ್ ಕೊಟ್ಟಿದ್ವಿ ನಾವು. ಬಟ್ ಅದಾಗಿ 2ನೇ ದಿವಸನೂ ಏನಿಲ್ಲ, 3ನೇ ದಿವಸನೂ ಏನಿಲ್ಲ. ಬಟ್ ಇವತ್ತು ಕೂಡ ನನ್ನ ಪ್ರಕಾರ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ, ಕಳಪೆ ಉತ್ತಮ ಇರುತ್ತೆ. ಅಂಡ್ ಇದೇನೋ ಈಗ ಮಾಡೋ ಅಣ್ಣವ್ರಿಗೆ ಏನೋ ಶೇವ್ ಮಾಡೋದು ಈ ಒಂದು ಇರುತ್ತೆ ಅಂತ ಅನ್ಸುತ್ತೆ. ನೋಡೋಣ ಇವತ್ತಿನ ಸ್ವಲ್ಪ ಕ್ರೇಜಿ ಆಗಿರ್ಬೋದು ಇವತ್ತಿನ ಎಪಿಸೋಡ್ ಅಂತ ಅನ್ಕೊಂತೀವಿ. ಅಂಡ್ ನಿನ್ನೆ ಎಪಿಸೋಡ್ಗೆ ಮಾತಾಡಿದ್ರೆ, ಚೈತ್ರ ಕುಂದಾಪುರ ಮೇಡಮ್ ಒಂದ್ ದಿವಸದೇ ನಿಮ್ದು CID ಕೆಲಸ ಮುಗಿತೆ ಅಂತಂದ್ರೆ 2ನೇ ದಿವಸಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರಲ್ರಿ, ಸ್ವಲ್ಪ ಬಿಟ್ಬಿಟ್ರಿ ಓಲಿ ಆಯ್ತು. ಗಿಲ್ಲಿ ನಟ ಫೋಟೋ ತಗೊಂಡಾಗ ಎಲ್ಲೋ ಇಟ್ಟಾಯ್ತು, ಅದಾಯ್ತು. ಊರೇ ಕೊಳ್ಳೆ ಹೊಡ್ಕೊಡೋದ್ಮೇಲೆ ನೀವೇನಲ್ಲ ಹೋಗು ಊರ್ ಬಾಗ್ಲು ಮುಚ್ಕೊತಾ ಇದ್ದೀರಾ. ನೀವು ಸುಮ್ಮನೆ ನಿಮ್ಮ ಪಾಡ್ ನಿಮ್ಗೆ ಕೂತ್ಕೊಳ್ರಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲೇನೋ ಹುಡುಕ್ತಾರೆ, ಮತ್ತೆ ಅದು ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಾರೆ. ಆಮೇಲೆ ಹೇಳ್ತಾರೆ ಪಾಪ ಗಿಲ್ಲಿ ನಟ ಬಿರಿಯಾನಿ ಯಾರು ಕೇಳಿ ಚೈತ್ರ ಮೇಲೆ ಡೌಟ್ ಬರುತ್ತೆ, ನೀವ್ ಎತ್ಕೊಂಡಿದ್ದೀರಾ ಅಂತಂದ್ರೆ ಸೂರಜ್ ಅವ್ರು ಕೇಳಿದ್ರೆ ನಾನೇನು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಕ್ ಬಂದಿನ ಅಂತ ಹಂಗೆ ಅಂತ ಟಾಂಗ್ ಕೊಡ್ತಾರೆ. ಮತ್ತೆ ಯಾಕೆ ತಗೊಂಡೋಗಿ ರೂಮ್ ಒಳಗೆ ಇಟ್ಕೊಳ್ರಿ ನಿಮ್ ಕ್ಯಾಪ್ಟನ್ಸಿ ರೂಮ್ಗೆ ಬಿರಿಯಾನಿನ ವಿಚಾರದಲ್ಲಿ ಈ ತರ ಮಾಡ್ತಿರಲ್ರಿ ನೀವು. ಆಕ್ಚುಲಿ ಇವ್ರಿಗೆ ಹಳಸಿರೋ ಬಿರಿಯಾನಿ ತಿನ್ಸ್ಬೇಕು, ಗಿಲ್ಲಿನ ತಿನ್ನಂಗಿದೆ ಅಲ್ವಾ ಕಾವ್ಯ ಕೊಡ್ಬೇಕು. ಆಕ್ಚುಲಿ ವಿಲನ್ಗೆ ಏನ್ ನೀವು ತಗೊಂಡೋಗಿ ಅಳಿಸಿ ಇಟ್ಕೊಂಡಿದ್ರಲ್ಲ, ಅಳ್ಸೋಗಿರ ಅನ್ನ ತಿನ್ನಕ್ಕೆ ಯಾರು ಕೊಡ್ಬೇಕು, ಅವಾಗ ಗೊತ್ತಾಗುತ್ತೆ ಎಂತ
ಎಂತ ಕತೆ ಅವರು ಕಾಮನ್ ಸೆನ್ಸ್ ಬೇಡ, ಯಾಕಂದ್ರೆ ಲಕ್ಸುರಿ ಬಜೆಟ್ ಸಿಕ್ಕಿರೋದು ಅಪರೂಪ. ಅಂಡ್ ಎಸ್ಪೆಷಲಿ ಊಟ ವೇಸ್ಟ್ ಮಾಡೋದು ಫಸ್ಟ್ ಆಫ್ ಆಲ್ ನನಗೂ ಬೇಜಾರೇನೆ. ಹೌದು, ಊಟ ವೇಸ್ಟ್ ಆಗ್ಬಿಡುತ್ತೆ ಬಿಡು ಪಾಪ, ಗಿಲ್ಲಿ ತಿನ್ಕೊಳ್ಳಿ, ಫ್ರಿಜಲ್ಲಿ ಇಟ್ಟಿದ್ರೆ ಅಲ್ಲಿ ಫ್ರಿಜಲ್ಲಿ ಇಟ್ಟರೆ ಏನ್ ಗೊತ್ತಾಗೈತೆ ಆಕ್ಚುಲಿ ಮೇ ಬಿ ಅದನ್ನ ಸ್ವಲ್ಪ ತಿನ್ಬೋದು ಈವ್ನಿಂಗ್ ವರ್ಗು. ಬೆಳಗ್ಗೆ ಇಟ್ಟಿದ್ರೆ ನೆನ್ನೆ ಮಾಡಿದ್ರು ಕೂಡ ಅದನ್ನ ಫ್ರಿಜಲ್ಲೇ ಇಟ್ಟಿದ್ರೆ ತಿನ್ಬೋದು, ಅದನ್ನ ಬಿಸಿ ಮಾಡ್ಕೊಂಡು ತಿನ್ಬೋದು, ನೋ ಪ್ರಾಬ್ಲಮ್, ಅದೇನಾಗಲ್ಲ. ಬಟ್ ಇವರು ಅದನ್ನ ತಗೊಂಡೋಗಿ ಅಲ್ಲಿ ಒಳಗಡೆ ಇಟ್ಕೊಳ್ತಾರಲ್ಲ, ಅದು ಎಷ್ಟು ಸರಿ? ಅದು ಆಕ್ಚುಲಿ ಅದು ಬೇಗ ಅಳಿಸೋಗ್ಬಿಡುತ್ತೆ. ಆಕ್ಚುಲಿ ಎಸಿಲ್ ಬೇರೆ ಇಟ್ಟಿರುತ್ತೆ, ಅದು ಗೋಲ್ಡ್ ಆಗಿ ಬಂದು. ಬಿಗ್ ಬಾಸ್ ಅವ್ರಿಗೂ ಕ್ರಿಯೇಟಿವಿಟಿ ಟೈಮ್ಗೆ ಅದೇನು ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ನಟವಾಗಿರೋ ಒಂದು ಟಾಸ್ಕ್ಗಳನ್ನ ಕೊಡ್ತಾ ಇಲ್ಲ. ಈ ತರ ಟಾಸ್ಕ್ ಕೊಡಿ, ಈ ತರ ಅಳಿಸಿದ್ದನ್ನ ತಿನ್ನೋದಕ್ಕೆ ಅಂತ ಇಂಥದ್ದು ಕೊಡ್ರಿ, ಬುದ್ಧಿ ಬರುತ್ತೆ ಅವಾಗ. ಅಟ್ಲೀಸ್ಟ್ ತಗೊಂಡೋಗಿ ಇಟ್ಕೊಂಡಿದ್ರಲ್ಲ ಅನ್ನದ ಬೆಲೆ ಗೊತ್ತಾಗುತ್ತೆ. ರೈತರು ಪಾಪ ಎಷ್ಟೋ ಕಷ್ಟಪಟ್ಬಿಟ್ಟು ಸೊ ಬೆವರು ದುಡಿದಿರ್ತಾರೆ ಅಂತನ್ನ ತಗೊಂಡ್ಬಿಟ್ಟು ಇವರು ಅನ್ನದ ವಿಚಾರದಲ್ಲ ಹಿಂಗೆ ಮಾಡಕ್ ಹೋಗ್ಬಾರ್ದು. ಏನೋ ಸಪ್ರೇಟ್ ಆಗಿ ಏನೋ ಟಾಸ್ಕ್ ಕೊಟ್ಟಿದ್ರೆ, ಏನೋ ಸೀಕ್ರೆಟ್ ಟಾಸ್ಕ್ ಇದ್ರೆ ತಗೊಂಡೋಗಿ ಇಡ್ಲಪ್ಪ ಆಯ್ತು ಅಂತ ಅನ್ಬೋದು. ಈ ಏನು ಕೊಟ್ಟಿಲ್ಲ ಇವರು, ಸುಮ್ಮನೆ ಇವ್ರು ತಗೊಂಡೋಗೋದಂತೆ ಒಳಗೆ ಇಟ್ಕೊಳ್ಳೋದಂತೆ. ಸೂರಜ್ ಅವರೇ, ನೀವು ಎತ್ತಿ ಕೊಡೋದ್ರಲ್ಲಿ ಹ್ಯಾಟ್ಸ್ ಆಫ್ ಗುರು, ನಿನಗೊಂದು ದೊಡ್ಡ ನಮಸ್ಕಾರ, ಓಕೆನಾ? ಅದೇ ಸೂರಜ್ ಅವ್ರದ್ದು ವ್ಯಕ್ತಿತ್ವನೇ ಅರ್ಥ ಆಗ್ತಲ್ಲ ಅವರು. ಒಂದ್ ಟೈಮ್ ಅನ್ಸುತ್ತೆ ಒಳ್ಳೆ ವ್ಯಕ್ತಿ ಅನ್ಸುತ್ತೆ, ಇನ್ನೊಂದ್ ಟೈಮ್ ಅನ್ಸುತ್ತೆ ಒಂಥರ ಕೊರ್ಮಾ ತರ ಆಡ್ತದೆ. ಆಕ್ಚುಲಿ ಸೈಲೆಂಟ್ ಆಗಿ ಇತ್ಕೊಂಡು ಎಲ್ಲಾರು ಸಾಧಿಸುವಂತ ಇದ್ ಮಾಡ್ತಾ ಇದಾರೆ. ಸೊ ಐ ಥಿಂಕ್ ಸೂರಜ್ ಬಿಗ್ ಬಾಸ್ ಮನೆಗೆ ನನ್ನ ಪ್ರಕಾರ ಏನಿನ್ನೊಂದು 2 ವಾರ ಉಳ್ಕೊಳ್ಬೋದು ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ನನ್ನ ಪ್ರಕಾರ ಫೈನಲ್ ಕ್ಯಾಂಡಿಡೇಟ್ ಅಲ್ಲ ಆಕ್ಚುಲಿ, ನಾನೇ ಹೇಳ್ತೀನಿ. ಯಾಕೆಂದ್ರೆ ನೀವು ಟಾಸ್ಕ್ ಅಲ್ಲಿ ಆಡ್ತಾ ಇಲ್ಲ, ನೀನು ಟಾಸ್ಕ್ ಅಲ್ಲಿ ಅಟ್ಲೀಸ್ಟ್ ಆಡ್ ತೋರಿಸ್ಬೇಕು. ನೀನು ಏನೊಂದು ಸ್ಮಾರ್ಟೇಜ್ ಯೂಸ್ ಮಾಡ್ತೀಯ, ನಾನು ಟ್ರೈಯಿಂಗ್ ಅಲ್ಲ, ನನಗೆ ವಿನ್ನಿಂಗ್ ಇಂಪಾರ್ಟೆಂಟ್. ನನಗೆ ಅಟ್ಲೀಸ್ಟ್ ಎಲ್ಲಾ ಟೈಮಲ್ಲೂ ಎಲ್ಲರೂ ಟ್ರೈ ಮಾಡ್ತಾರೆ, ಯಾರು ಕೂಡ ಹಂಗ ಟ್ರೈ ಮಾಡದೇ ಇರೋಲ್ಲ, ಇನ್ಕ್ಲೂಡಿಂಗ್ ಸ್ಪಂದನ ಕೂಡ ಟ್ರೈ ಮಾಡ್ತಾರೆ. ನಂಗೆ ಬೇಕಾಗಿರೋದು ವಿನ್ನಿಂಗ್. ಎಂಡ್ ಆಫ್ ದ ಡೇ ನಾನು ಅಟ್ಲೀಸ್ಟ್ 1 ಟಾಸ್ಕ್ ಗೆದ್ದಿದ್ದೀನಿ ಅಂತ ತೋರಿಸ್ಬೇಕು. ಅಟ್ಲೀಸ್ಟ್ ಮನೇಲಿ ಇರೋರೆಲ್ಲ ಅಟ್ಲೀಸ್ಟ್ 1 ಟಾಸ್ಕ್ ಗೆದ್ದಿದ್ದಾರೆ. ಸೊ ಎಕ್ಸೆಪ್ಟ್ ಒಂದು 2-3 ಜನ ಬಿಟ್ಟು. ಸೊ ಐ ಥಿಂಕ್ ಇಲ್ಲಿ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಕೂಡ ನೀನು ಅಟ್ಲೀಸ್ಟ್ ನೀನು ಲೌಡಾಗಿ ನೀನು ವಾಯ್ಸ್ ತೋರಿಸ್ಬೇಕು, ಇಲ್ಲ ಮನೆ ಒಳಗಡೆ ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸ್ಕೊಳ್ಬೇಕು. ಅದೇ ನಾನು ಹೇಳಿದ್ನಲ್ಲ, ಅಟ್ಲೀಸ್ಟ್ ಕಾವ್ಯ ಸ್ಪಂದನ ಅಟ್ಲೀಸ್ಟ್ ಒಂದು ಸ್ವಲ್ಪ ಲೈವ್ಲಿ ಆಗಾರ ಮಾತಾಡ್ತಾ ಇರ್ತಾರೆ. ಈ ರೂಸರೋಜ ಲೈವ್ಲಿ ಅಂತೂ ಅನ್ಸಲ್ಲ, ಅವರು ಸೈಲೆಂಟ್ ಆಗಿ ಇರ್ತಾರೆ. ಏನ್ ಗೊತ್ತಾ, ಅದು ಕರೆಕ್ಟಾಗಿ ಯಾರೋ ನಾನು ಆಕ್ಚುಲಿ ಒಳ್ಳೊಳ್ಳೆ ಕಮೆಂಟ್ಸ್ಗಳಾಗ್ತಾರೆ. ಕಿಚನ್ಗೆ ಸೀಮಿತ, ಇಲ್ಲಿ ಕರೆಕ್ಟಾಗಿ ಕಿಚನ್ಗೆ ಸೀಮಿತ ಅನ್ನೋ ಥರನೇ ಆಗ್ಬಿಟ್ಟಿದ್ದಾರೆ. ನಾನು ಪದೇ ಅಂತ ಇದೆ, ಬೇಡ ಬಿಡ ಪಾಪ, ಅಟ್ಲೀಸ್ಟ್ ಮುಂದೆ ಬರ್ಬೇಕು ಅಂತ. ಬಟ್ ಅವರು ಯಾವಾಗ ಗಿಲ್ಲಿ ಕೊಟ್ಟಂತ ಅನ್ನವನ್ನ ತಗೊಂಡೋಗಿ ಚೈತ್ರ ಕುಂದಾಪುರ ಅವ್ರ ಜೊತೆ ಸೇರ್ಕೊಂಡು ಒಳಗಡೆ ಎತ್ತಿಕ್ತಾರೆ ಗೊತ್ತಾ. ಸುದೀಪ್ ಸರ್ ಇದನ್ನ ರೆಕ್ಟಿಫೈ ಮಾಡಿ ಮಕ್ಕುಗಿಬೇಕು ಅಲ್ಲ. ನೀವು ಯಾರು ಹೇಳಿದ ರೈಟ್ಸ್ ಕೊಟ್ಟಿದ್ದು ನಿಮಗೆ? ಫಸ್ಟ್ ಆಫ್ ಆಲ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಫಾರ್ ಎಕ್ಸಾಂಪಲ್ ಸೀಕ್ರೆಟ್ ಟಾಸ್ಕೋ ಹಾಳಾದ ಟಾಸ್ಕೋ ಏನೇ ಆಗಿರ್ಲಿ, ಆ ಒಂದು ಕ್ಯಾಪ್ಟನ್ ಕಿಚ್ಚನ ಚಪ್ಪಾಳೆ ಫೋಟೋಸ್ಗಳನ್ನ ತಗೊಂಡೋಗಿ ಒಳಗಡೆ ಯಾರೋ ಎತ್ತಿಕ್ತಾರೆ ಅಂತ ಅನ್ಕೊಳ್ಳೋಣ. ಅದನ್ನ ಯಾರು ಪನಿಷ್ಮೆಂಟ್ ಅನುಭವಿಸ್ತಾರೆ? ಇವರೇ ಅನುಭವಿಸೋದು. ಸುದೀಪ್ ಸರ್ ಹೋಗಿರ್ತಾರೆ, ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಿಮ್ಗೆ ಯಾಕ್ರಿ ಬೇಕು ಚೈತ್ರ ಅವರೇ ಹುಡ್ಕಾಡೋದು, ಏನೋ ಕಂಡಿಡ್ಬಿಟ್ಟು? ಅಲ್ಲಲ್ಲ, ಒಂದ್ ನಿಮಿಷ ಇನ್ನೊಂದು ಹೇಳ್ತೀನಿ. ಆಯ್ತು, ನಿಮ್ಗೆ ಇನ್ ಕೇಸ್ ಏನಾದ್ರು ನಿಮ್ಗೂ ಭಯ ಇರುತ್ತೆ, ಹೌದು ಕರೆಕ್ಟ್ ಅಲ್ವಾ, ಕ್ಯಾಪ್ಟನ್ ಆಗಿ ನನಗೆ ಏನಾರ ಪನಿಷ್ಮೆಂಟ್ ಕೊಡ್ಬೋದು ಈ ತರ ಮಾಡೋದ್ರಿಂದ ಅಂತ ನಿಮ್ಗೊಂದು ಭಯ ಇರುತ್ತೆ, ನಾನು ಒಪ್ಕೊಳ್ತೀನಿ. ಆಯ್ತಾ? ಅಲ್ಲಲ್ಲ, ಒಂದ್ ನಿಮಿಷ ಹುಡುಕಿದಿರಾ, ಅದನ್ನ ಬಿಟ್ಟು ಮುಂಚೆ ಫಸ್ಟ್ ಆಫ್ ಆಲ್ ನೀವು ಅದನ್ನ ಎತ್ಕೊಂಡಾಗಿದ ತಕ್ಷಣನೇ ಬಿಗ್ ಬಾಸ್ ಅವರು ಅದಕ್ಕೂ ಹಿಂದಿನ ದಿನನೇ ಆಲ್ರೆಡಿ ಬಂದು ಅನೌನ್ಸ್ಮೆಂಟ್ ಮಾಡ್ತಿದ್ರು, ನೀವು ಅದನ್ನ ಎತ್ತಿದ್ದೀರಾ ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ. ಯಾಕಂದ್ರೆ ಯಾರು ಕೂಡ ಹುಡುಗಾಟ ಆಡಲ್ಲ, ಕಿಚನ ಚಪ್ಪಾಳೆ ಫೋಟೋಸ್ಗಳಾಗ ಬೇರೆ ಏನಾರ ಆಟ ಆಡ್ತಿದ್ರೆ ನಾವು ಬೇರೆ ಒಳಗಡೆ ಮನೆ ಸಾಮಾನುಗಳು ಅವೆಲ್ಲ ಯಾರು ಬಿಗ್ ಬಾಸ್ ಕೇಳಕ್ ಬರಲ್ಲ, ಯಾವ ಪನಿಷ್ಮೆಂಟು ಆಗಲ್ಲ. ಓನ್ಲಿ ಥಿಂಗ್ ಏನಂದ್ರೆ ಕಿಚನ ಚಪ್ಪಾಳೆ ಅದು ಸ್ವಲ್ಪ ಇಂಪಾರ್ಟೆಂಟ್, ಕಿಚನ್ ತುಂಬಾ ಮರ್ಯಾದೆ ಕೊಡ್ತಾರೆ ಬಿಗ್ ಬಾಸ್ ಅವರು, ಅದಕ್ಕೋಸ್ಕರ ಎತ್ತಿಕ್ಕಿದ್ದೀರಾ ಅಂತ ಮಕ್ಕುಗಿತಾರೆ. ಸೊ ಅದನ್ನ ಬಿಟ್ಟು ಇಲ್ಲಿರೋ ಮನೆ ಒಳಗಡೆ ಇರೋರಿಗೆ ಯಾರಿಗೂ ಪನಿಷ್ಮೆಂಟ್ ಕೊಡ್ತಾ ಇರಲಿಲ್ಲ, ಇದಕ್ಕೆ ನನಗೆ ಅನ್ಸಿರೋ ಪ್ರಕಾರ. ಬಟ್ ಇದೆಲ್ಲ ಆದ್ಮೇಲೂ ಕೂಡ ಇಲ್ಲಿ ಇವರು ರಜತ್ ಅವರು ಟ್ಯಾಟ್ ಹಾಕ್ಸ್ಕೊತಾರೆ ಬಿಗ್ ಬಾಸ್ ಲೋಗೋದು, ಅದು ಹೇಳ್ತೀವಿ ಏನ್ ಕತೆ ಅಂತ. ಅವಾಗ ಅಟ್ಲೀಸ್ಟ್ ನೀರು ತಗೋಬಾನೋ ಜ್ಯೂಸ್ ತಗೋಬೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಗಿಲ್ಲಿ ಅವ್ರಿಗೆ. ಅವರು ಅರ್ಧ ಗಂಟೆ ಲೇಟ್ ಬಂದ್ಬಿಡ್ತಾರಪ್ಪ. ಅದಾದ್ಮೇಲೆ ಸ್ಪಂದನ ಅವರು ಇವರು ಹೋಗ್ಬಿಟ್ಟು ಅವ್ರು ಬೆಡ್ ಕೆರಡೆ ಎಲ್ಲ ಹುಡುಕಾಡ್ತವ್ರೆ. ಬೆಡ್ ಕೆರಡೆ ಯಾರು ಫೋಟೋ ಇಡ್ತಾರೇನ್ರಿ, ಫೋಟೋ ಹೊಡೆದಾಗಲ್ವೇನ್ರಿ, ಅದು ಅದೇನ್ರಿ ಸ್ವಲ್ಪ ತಲೆಯಲ್ವೇನ್ರಿ? ಲಿಟ್ರಲಿ ಇವ್ರು ಚೈತ್ರ ಅವ್ರಿಗೆ ಸ್ಪಂದನ ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾರೆ ನನಗೆ. ಅಂಡ್ ಆಕ್ಚುಲಿ ನೆನ್ನೆ ಎಪಿಸೋಡ್ಗೆ ಮೇಜರ್ ಅಂತಂದ್ರೆ ಈ ಫಸ್ಟ್ ಆಕ್ಟಿವಿಟಿ ಫಸ್ಟ್ ಟಾಸ್ಕ್ ಅಂದ್ರೆ ಏನ್ ಕೊಡ್ತಾರೆ ಅಂತಂದ್ರೆ ಚಾಲೆಂಜು, ಇಲ್ಲಿ ಲೋಗೋ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇಬ್ರು ಒಂದು ಪ್ರೆಸ್ ಮಾಡ್ತಾರೆ, ಬಟ್ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸ್ವಲ್ಪ ಲೈಟ್ ಹತ್ಕೊಂಡು ಇಬ್ರು ಒಟ್ಟೆ ಟೈಮ್ ಹೊಡಿತಾರೆ. ಬಟ್ ಲೈಟ್ ಹತ್ಕೊಂಡಿದ್ದು ರಜತ್ ಅವರು. ಅಲ್ಲೂ ಕೂಡ ಪಾಪ ಅಶ್ವಿನಿ ಅವರು ಸ್ವಲ್ಪ ಹುರ್ಕಂತಾರೆ, ನಾನು ಒತ್ತೆ ಅವರು ತಾರತಮ್ಯ ಮಾಡ್ಬಿಟ್ರು ಅಂತ ಬಟ್ ಹೇಳ್ತಾರೆ. ಬಟ್ ಇಲ್ಲಿ ರಜತ್ ಅವರು ಒತ್ತಿದ್ರಿಂದ ಟ್ಯಾಟು ಹಾಕ್ಸ್ಕೊಳ್ಳಕ್ಕೆ ನಾನು ಮುಂದೆ ಅಂತ ಮುಂದೆ ಬರ್ತಾರಪ್ಪ. ಇಲ್ಲಿ ಮ್ಯೂಟೆಂಟ್ ರಘು ಅವರು ಬರ್ತಾರೆ, ಗಿಲ್ಲಿ ನಟನೂ ಬರ್ತಾರೆ. ಸೊ ನನಗೊಂದು ಇದಾಗುತ್ತೆ, ಮೆಮೊರಬಲ್ ಆಗುತ್ತೆ, ನಾನು ಹಾಕ್ಸ್ಕೊತೀನಿ ರಘು ಅವರು. ಇಲ್ಲಿ ಅಷ್ಟು ರಜತ್ ಅವರು ಹೇಳ್ತಾರೆ, ನಾನು ಲಾಸ್ಟ್ ಸೀಸನ್ ತಲೆ ಬೋಡಿಸ್ಕೊಂಡಿದ್ದೀನಿ, ಈ ಸೀಸನ್ ನಾನು ಏನಾದ್ರು ಈ ಥರ ಮಾಡಿಸ್ಕೊತೀನಿ ಅಂತಂದರೆ ಮಾಡಿಸ್ಕೊಂಡ್ರೆ ನನಗೆ ಸ್ವಲ್ಪ ಇನ್ನೊಂದು ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ, ದಯವಿಟ್ಟು ನಂಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಸೊ ಟ್ಯಾಟೋ ಆರ್ಟಿಸ್ಟ್ ಬಂದ್ಬಿಟ್ಟು ಸೊ ಟ್ಯಾಟೋ ಹಾಕ್ತಾರೆ. ಚೆನ್ನಾಗಿ ಆ್ಯಕ್ಚುಲಿ ಲೋಗೋ ನೋಡೋಕೆ ಚೆನ್ನಾಗಿತ್ತು, ಅವ್ರಿಗೆ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಇದು ಫ್ಯೂಚರ್ ಕೊನೆ ತನಕ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಮುಂದೆ ನೋಡ್ಬಿಟ್ಟು ಹಾಕ್ಸ್ಕೊಬೋದಿತ್ತೇನೋ. ಬಟ್ ಸ್ಟಿಲ್ ಅದು ಪರ್ಸ್ನಲ್ ಅಂತ ಬಂದಾಗ ಅವ್ರಿಗೆ ಒಪ್ಕೊಂಡ್ರು, ಸೈನೆಲ್ಲ ಮಾಡಿದ್ರಪ್ಪ, ಸೊ ಸೈನೆಲ್ಲ ಮಾಡಿ ಹಾಕ್ಸ್ಕೊಂತಾರೆ. ಬಟ್ ಸ್ಟಿಲ್ ಅದು ಚೆನ್ನಾಗಿತ್ತು. ಅದಾದಮೇಲೆ ಅಪ್ಪ 2ನೇ ಟಾಸ್ಕ್ ಕೊಡ್ತಾರಪ್ಪ. 2ನೇ ಟಾಸ್ಕ್ ಏನಂತಂದ್ರೆ ಇಲ್ಲಿ ಸ್ಪ್ರೇ ಹೊಡೆಯುವಂಥದ್ದು ಟಾಸ್ಕ್ ಆಕ್ಚುಲಿ. ಸೊ ಯಾರು ಅಂದ್ರೆ ಹೆಣ್ಮಕ್ಳುಗಳು ಒಂದು ಕಲರಿಂಗ್ ಒಂದು ಇದನ್ನ ಸ್ಪ್ರೇನ ಹೊಡ್ಕೋಬೇಕು ಅಂತ ಹೇಳ್ತಾರೆ. ಇದರಲ್ಲೂ ಆಕ್ಚುಲಿ ಅಶ್ವಿನಿ ಅವ್ರು ಬರ್ತಾರೆ, ರಜತ್ ಅವ್ರು ಬರ್ತಾರೆ. ಸೊ ಇಬ್ರು ಕೂಡ ಇದರಲ್ಲಿ ವಿನ್ ಆಗೋದು ರಜತ್ ಅವರು 2ನೇ ಟಾಸ್ಕ್ಗಳು. ಸೊ ಆಸ್ ಯೂಶುವಲ್ ಸೊ ಅಶ್ವಿನಿ ಬಂದು ಸ್ವಲ್ಪ ಸ್ಕಾಲ್ಪ್ಗೆಲ್ಲ ಹೊಡಿತಾರೆ, ಅಂದ್ರೆ ನೆತ್ತಿಗೆಲ್ಲ ಹೊಡೆದಾಕ್ಬಿಡ್ತಾರೆ, ಅದು ರೂಟ್ಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ. ಅದನ್ನು ಯೋಚನೆ ಮಾಡಬೇಕಿತ್ತು. ಹಿಂದೆ ಜಾಸ್ತಿ ಏರಿತ್ತಲ್ಲಪ್ಪ, ಅಲ್ಲಿ ಹೊಡಿಬೋದಿತ್ತು. ಅಲ್ಲೂ ಸ್ವಲ್ಪ ಕಿರಿಕ್ ಆಗುತ್ತೆ. ರಜತ್ ಅವ್ರು ಸ್ಪಂದನ ಅವ್ರಿಗೆ ಮತ್ತೆ ಆಕ್ಚುಲಿ ಅಶ್ವಿನಿ ಅವ್ರು ಬೈತಾರೆ. ಬಟ್ ಅದನ್ನ ಎಪಿಸೋಡ್ ಇದು ಎಡಿಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ.
ಸೊ ಇದು ನಮಗೆ ಗೊತ್ತಾಗ್ತಲ್ಲ ಯಾಕೆ ಎಡಿಟ್ ಮಾಡಿದ್ರು ಸ್ಪಂದನ ಅವ್ರು ಮತ್ತೆ ಏನಾದ್ರು ಕವರ್ ಅಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡ್ತಾ ಇದ್ರ. ಸೊ ಕಾದ್ ನೋಡ್ಬೇಕಾಗುತ್ತೆ ಗೈಸ್, ಓಕೆನಾ. ಸೊ ಒಟ್ನಲ್ಲಿ ಅದೇ ಬೇಬಿ ಇಂಟೆನ್ಷನಲ್ ಮಾಡಿಲ್ಲ, ಬಟ್ ಅನ್ಇಂಟೆನ್ಷನಲಿ ಆಗಿದೆ, ಅದನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಬಟ್ ಎನಿವೇಸ್ ಅವ್ರಿಗೆ ಕೈ ನಡಕ್ತಾ ಇತ್ತು ಅಂತ ಹೇಳ್ತಾರೆ ಅಶ್ವಿನಿ ಮ್ಯಾಮ್ ಅವರು. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ರಜತ್ ಅವ್ರಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಎರಡನೇ ಟಾಸ್ಕ್ ರಜತ್ ಅಂತಲ್ಲ, ಲೈಕ್ ಅಶ್ವಿನಿ ಅವ್ರಿಗೆ ಅವರು ಕೊಡ್ತಾರೆ. ಬಟ್ ಇಬ್ರು ಬಜರ್ ಓದ್ತಾರೆ. ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ ಮತ್ತೆ ಇವತ್ತು ನಾನು ಅನ್ಕೊಂಡಿದ್ದೇನೆ ಗೊತ್ತಾ, ಅಲ್ಲಿ ಅಶ್ವಿನಿ ಮ್ಯಾಮ್ ಅವ್ರು ಏನು ಟ್ಯಾಟು ಹಾಕ್ಸ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿತ್ತು. ಇವ್ರು ಬಿಗ್ ಬಾಸ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ವಿಲನ್ ಕ್ಯಾಪ್ಟನ್ ಆದಂತವ್ರು ನೀವು ಕ್ಯಾಪ್ಟನ್ ಒಂದು ಇದನ್ನ ಟಾಟಾ ಹಾಕ್ಸ್ಕೊಳ್ಬೇಕು ಅಂತಂದ್ರೆ ಮೇ ಬಿ ಕ್ರೇಜಿ ಆಗಿರ್ತಿತ್ತು. ಒಳ್ಳೆ ಆಪರ್ಚುನಿಟಿ ಬರುತ್ತೆ. ಮೇ ಬಿ ರಜತ್ ಅವರು ಹೆಂಗಿದ್ರು ಈ ಶನಿವಾರ ನನಗೆ ಹೆಂಗಿದ್ರು ಮಕ್ಕೋಗಿತಾರೆ, ಮೇ ಬಿ ಟಾಟು ಹಾಕ್ಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಉಗಿಯೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು. ಬಟ್ ಅವ್ರು ಹೇಳ್ತಾರೆ, ಆನೆಸ್ಟ್ ಆಗಿ ಹೇಳ್ತಾರೆ, ನಾನು 2 ಸತಿ ಕರ್ಕೊಂಡಿದ್ದಾರೆ ನಂಗೆ ತುಂಬಾ ಇಷ್ಟ, ನಾನು ಹಾಕ್ಸ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಅಲ್ಲಿ ಬಿಗ್ ಬಾಸ್ ಅವ್ರದ್ದು ಇದಾಗುತ್ತೆ ಅಂತ ಅನ್ಕೊಳ್ತೀನಿ. ಓಕೆನಾ. ಒಟ್ಟನೆ ಗೈಸ್ ನಿನ್ನೆ ಎಪಿಸೋಡು ಸೊ ಎರಡು ಒಂದು ಆಕ್ಟಿವಿಟಿಯಿಂದ ನಿಂತ್ಕೊಂಡಿದೆ. ಇವತ್ತಿನ ಆಕ್ಟಿವಿಟಿ ನೋಡ್ತಾ ಇದ್ದಾರೆ ಪ್ರೊಮೋದಲ್ಲಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಮಾಳು ಅಣ್ಣ ಅವರು ಹೇರ್ ಸ್ಟೈಲ್ ಮಾಡಿಸ್ಕೊಂತ ಇದ್ದಾರೆ. ಸೊ ದಟ್ ಅದಾದ್ಮೇಲೆ ಮೇ ಬಿ ಕ್ಯಾಪ್ಟನ್ಸಿ ಡೈರೆಕ್ಟ್ ಒಂದು ಕ್ಯಾಪ್ಟನ್ಸಿ ಓಟ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಟನ್ಸಿ ಆದ್ಮೇಲೆ ಕಳಪೆ ಉತ್ತಮ ಇರುತ್ತೆ. ಸೊ ದಟ್ ಈ ಮೇ ಬಿ ಕಳಪೆ ಉತ್ತಮ ನನಗೆ ನಾಳೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಎಪಿಸೋಡ್ ಸ್ವಲ್ಪ ಕ್ರೇಜಿ ಆಗಿರುತ್ತೆ, ವೆಯ್ಟ್ ಮಾಡೋಣ. ಸೊ ನಿಮ್ಗೆ ಅನಿಸುತ್ತೆ ಈ ಪ್ರೋಮೋ ಬಗ್ಗೆ ಆ್ಯಂಡ್ ಮಾಳು ಅಣ್ಣವರ ಹೇರ್ ಸ್ಟೈಲ್ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.